ಸಮೀರ್ MD ಅಪ್ಲೋಡ್ ಮಾಡಿರೋ ಈ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋದಲ್ಲಿ ಅಲ್ಲಾಗಿರೋ 106 ಕೊಲೆಗಳ ಬಗ್ಗೆ ತಿಳ್ಕೊಂಡ್ರಿ. ಆದರೆ ಇದು ಬಿಟ್ಟು ಇನ್ನೂ 2 ಕೊಲೆ ಇದೆ, ಅದರಲ್ಲಿ ಒಂದು ಸೆಲೆಬ್ರಿಟಿದಾಗಿದೆ. ಸಮೀರ್ MD ಅಪ್ಲೋಡ್ ಮಾಡಿರೋ ಈ ಲೇಟೆಸ್ಟ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋನ ನೀವೆಲ್ಲರೂ ನೋಡಿರ್ತೀರಾ. ಈ ಸೌಜನ್ಯ ಕೇಸು ಮತ್ತೆ ಲೈಮ್ಲೈಟ್ಗೆ ಬಂದಾಗ ಆಸ್ ಎಕ್ಸ್ಪೆಕ್ಟೆಡ್ ನನ್ನ DMs ಕಮೆಂಟ್ ಸೆಕ್ಷನ್ ಎಲ್ಲಾ ಕಡೆ ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋ ಮಾಡು ಅಂತಿದ್ರೆ. ಬಟ್ ನಾನು ಏನಂತ ವಿಡಿಯೋ ಮಾಡಲಿ? 4-5 ತಿಂಗಳು ಮುಂಚೆ ಯಾವಾಗ ಫಸ್ಟ್ ಟೈಮ್ ಈ ಸೌಜನ್ಯ ಕೇಸು ಪಾಪ್ಯುಲರ್ ಆಗಿತ್ತು ಅವಾಗ ಇದ್ರ ಬಗ್ಗೆ ವಿಡಿಯೋನ ಮಾಡಿದ್ದೆ. ಬಟ್ ಇವಾಗ ವ್ಯೂಸ್ ಬರುತ್ತೆ ಅಂತ ಮತ್ತೆ ಅದನ್ನೇ ಹೇಳ್ಕೊಂಡು ಕೂರಲ್ಲ. ಏನ್ ಮಾಡ್ಲಿ, ಏನಂತ ವಿಡಿಯೋ ಮಾಡ್ಲಿ ಅಂತ ರಿಸರ್ಚ್ ನ ಮಾಡ್ತಾ ಇರುವಾಗ ನನಗೆ ಒಂದು ವಿಷಯ ಗೊತ್ತಾಯ್ತು. ನಾನಂತೂ ಶಾಕ್ ಆಗೋದೆ. ಸಮೀರ್ MD ಅಪ್ಲೋಡ್ ಮಾಡಿರೋ ಈ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ ವಿಡಿಯೋದಲ್ಲಿ ಅಲ್ಲಾಗಿರೋ 106 ಕೊಲೆಗಳ ಬಗ್ಗೆ ತಿಳ್ಕೊಂಡ್ರಿ. ಆದ್ರೆ ಇದು ಬಿಟ್ಟು ಇನ್ನೊಂದು ವಿಷಯ ಇದೆ. ಲಂಕೇಶ್ ಪತ್ರಿಕೆ ಅರ್ಲಿ 2000 ನಲ್ಲಿ ಕರ್ನಾಟಕದಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ನ್ಯೂಸ್ ಪೇಪರ್. ಮಾರ್ಚ್ 14, 2001 ಅದೇ ಲಂಕೇಶ್ ಪತ್ರಿಕೆ ನ್ಯೂಸ್ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ, ಧರ್ಮಸ್ಥಳ ಮಾಫಿಯಾ ಅಂತ. ಆ ಆರ್ಟಿಕಲ್ ಅಲ್ಲಿ ಧರ್ಮಸ್ಥಳದಲ್ಲಿ ನಡೀತಿರೋ ಕಚಡ ಕೆಲಸಗಳ ಬಗ್ಗೆ ಬರ್ದಿರುತ್ತೆ. ಆ ಒಂದು ಆರ್ಟಿಕಲ್ ನ ಬರೆದಿದ್ದು BM ರಶೀದ್ ಅನ್ನೋ ವ್ಯಕ್ತಿ. ಆದ್ರೆ ಶಾಕಿಂಗ್ ಪಾರ್ಟ್ ಏನು ಅಂದ್ರೆ, ಆ ಆರ್ಟಿಕಲ್ ಪಬ್ಲಿಷ್ ಆದ್ಮೇಲೆ ಆ ಆರ್ಟಿಕಲ್ ಬರ್ದಿರೋ ರಶೀದ್ BM ಒಂದು ಲಾಡ್ಜ್ ಅಲ್ಲಿ ಶವ ಆಗಿ ಸಿಗ್ತಾನೆ. ಬರೀ ಇಷ್ಟೇ ಅಲ್ಲ, ಅದಾದ್ಮೇಲೆ ಫೇಮಸ್ ಜರ್ನಲಿಸ್ಟ್ ಗೌರಿ ಲಂಕೇಶ್ ಅವ್ರ ಅಂಡರ್ ಅಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗುತ್ತೆ. ಈ ಒಂದು ಆರ್ಟಿಕಲ್ ಅಲ್ಲೂ ಅಷ್ಟೇ ಧರ್ಮಸ್ಥಳದಲ್ಲಿ ನಡೀತಾ ಇರೋ ಕಚಡ ಕೆಲಸಗಳನ್ನ ಹೈಲೈಟ್ ಮಾಡಿ ಬರ್ದಿರ್ತಾರೆ. ಗೌರಿ ಲಂಕೇಶ್ ಒನ್ ಆಫ್ ದಿ ಫಿಯರ್ಲೆಸ್ ಜರ್ನಲಿಸ್ಟ್. ಮೀಡಿಯಾ ಆಗ್ಲಿ ಇಂಟರ್ವ್ಯೂ ಆಗ್ಲಿ ಯಾರಿಗೂ ತಲೆ ಕೆಡ್ಸ್ಕೊಳ್ದೆ ಏನ್ ತಪ್ಪಿದೆ ಅದನ್ನ ತಪ್ಪು ಅಂತ ಎಲ್ರು ಮುಂದೆ ಹೇಳ್ತಿದ್ರು. ಆದ್ರೆ ಆಸ್ ಎಕ್ಸ್ಪೆಕ್ಟೆಡ್ 5th ಸೆಪ್ಟೆಂಬರ್ 2017 ನಲ್ಲಿ ಗೌರಿ ಲಂಕೇಶ್ ಅವ್ರ ಮನೆ ಎದುರುಗಡೆನೆ ಒಂದು ಗ್ಯಾಂಗ್ ಬಂದು ಅವ್ರನ್ನ ಶೂಟ್ ಔಟ್ ಮಾಡಿ ಅಲ್ಲೇ ಸಾಯಿಸ್ಬಿಡ್ತಾರೆ. ಮುಂಚೆ ಇದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಯಾವಾಗ ಸೌಜನ್ಯ ಕೇಸಲ್ಲಿ ಒಂದಿಷ್ಟು ವಿಚಾರಗಳು ಆಚೆ ಬರಕ್ಕೆ ಸ್ಟಾರ್ಟ್ ಆಯ್ತು ಅವಾಗಿಂದ ಈ ಹಳೆ ವಿಚಾರಗಳು ಕೂಡ ಮತ್ತೆ ಲೈಮ್ ಲೈಟ್ ಬರ್ತಿದೆ. ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಎಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅಂತ ತುಂಬಾ ಜನರ ಅನಿಸಿಕೆ. ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈ 2 ಸಾವಿಂದೆ ಆ ವ್ಯಕ್ತಿ ಇದಾರ, ಅಥವಾ ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸಾ, ಅಥವಾ ಇದರಿಂದ ಬೇರೆ ಏನೋ ಕತೆ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಇನ್ನೊಂದು ವಿಚಾರದ ಬಗ್ಗೆ ಮಾತಾಡ್ಬೇಕಿತ್ತು. ತುಂಬಾ ಜನ ಮೀಡಿಯಾಗೆ ಬೈತಾ ಇದ್ದೀರಾ, ಇದ್ರ ಬಗ್ಗೆ ನ್ಯೂಸೇ ಕವರ್ ಮಾಡ್ತಿಲ್ಲ, ಬೇರೆ ಲ್ಯಾಂಗ್ವೇಜ್ ಅವರೆಲ್ಲ ಮಾಡ್ತಾವ್ರೆ ಅಂತ. ಒಂದಿಷ್ಟು ಮೀಡಿಯಾಗಳಿಗೆ ಟೇಬಲ್ ಕೆಳಗೆ ಸೆಟ್ಲ್ಮೆಂಟ್ ಆಗಿರುತ್ತೆ, ಮತ್ತೆ ಒಂದಿಷ್ಟು ಮೀಡಿಯಾದವ್ರಿಗೆ ಭಯ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಒಂದಿಷ್ಟು ಜನಕ್ಕೆ ಭಯ. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ಇದಕ್ಕೂ ಮುಂಚೆ ಇದ್ರ ಬಗ್ಗೆ ಮಾತಾಡಿದವ್ರ ಗತಿಗಳು ಏನೇನಾಗಿದೆ ಅಂತ. ಅದಕ್ಕೆ ತುಂಬಾ ಜನ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಒಂದು ಸಿಂಪಲ್ ಪ್ರಶ್ನೆ, ಭಯ ಇದ್ಮೇಲೆ ಈ ಮೀಡಿಯಾ ಫೀಲ್ಡ್ ಏನಕ್ಕೆ ಬರ್ಬೇಕು ಅಂತ.